ನಮ್ಮನ್ನು ಹಗಲಿ ಹೋಗಿರ್ತಕ್ಕಂಥ ಡೈರಿ ಚಿಕ್ಕಣ್ಣನವರ ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಬಯಸುವುದಕ್ಕೋಸ್ಕರವಾಗಿ ಇವತ್ತು ನಮ್ಮ ಡೆಂಕಣಿಕೋಟೆ ತಾಲೂಕಿನ ಗುಮಳಾಪುರ ಗ್ರಾಮದಲ್ಲಿ ಇವತ್ತು 101 ದೇವಸ್ಥಾನಗಳಿರ್ತಕ್ಕಂಥ ಒಂದು ಗ್ರಾಮ, ಸಕಲ ದೇವಾನ ದೇವತೆಗಳು ತುಂಬಿರ್ತಕ್ಕಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಮಹಾನುಭಾವರಾಗಿರ್ತಕ್ಕಂಥ ನಮ್ಮ ಡೈರಿ ಚಿಕ್ಕಣ್ಣನವರ ನರಸಿಂಹಮೂರ್ತಿ ಅಂತ ಹೆಸರಾದಂತ ಈ ಮಹಾನುಭಾವರು 48 ವರ್ಷಗಳಲ್ಲೇ ತಮ್ಮ ಜೀವನದ ಒಂದು ವ್ಯಾಪಾರವನ್ನು ಮುಗಿಸಿ ಭಗವಂತನಲ್ಲಿ ಮೋಕ್ಷಸ್ಥರಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ, 2 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕಾರ್ಯಾಧ್ಯಕ್ಷರಾಗಿ ಮತ್ತು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಮನಸ್ಸಿಗೂ ಕೂಡ ಒಳ್ಳೆ ವ್ಯಕ್ತಿ ಅನಿಸ್ಕೊಂಡಿರ್ತಕ್ಕಂಥ ಈ ಮಹಾನುಭಾವರು ಇವತ್ತು ಹಿಂತಿರುಗಿ ಬರಲಾಗದಂತ ಒಂದು ಹೊರಗೊಟ್ಟೋಗಿದ್ದಾರೆ. ಇವತ್ತು ಅವರ ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಬಯಸುವಂತ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ಅವರ ಕುಟುಂಬ ವರ್ಗದವರು, ಧರ್ಮಪತ್ನಿಯವರಾದಂತ ಸುಜಾತರವರು, ಮಕ್ಕಳು ಮತ್ತು ಯಾವ ಸುಪುತ್ರಿಯರು, ಬಂಧು ಬಳಗದವರು, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಅಭಿಮಾನಿ ಬಳಗದವರೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿ ಈ ಭಕ್ತಿಯ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ನಿಷ್ಠೆಯಿಂದ ಅವರ 11ನೇ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವರ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮವನ್ನು ಸಮರ್ಪಿಸಿ ಈ ಪವಿತ್ರವಾಗಿರ್ತಕ್ಕಂಥ ಡೆಂಕಣಿಕೋಟೆ ಕ್ಷೇತ್ರದಲ್ಲಿ 50 ಪಂಚಾಯಿತಿಗಳಲ್ಲಿ ಅತಿ ಹೆಚ್ಚಿನ ಕೆಲಸವನ್ನ ಮಾಡಿದಂತ ಮಹಾನುಭಾವರು ನಮ್ಮ ಡೈರಿ ಚಿಕ್ಕಣ್ಣನವರು, ಅಧ್ಯಕ್ಷರು ಅಂತ ಹೆಸರಾದವರು, ಗುಮಳಾಪುರದಲ್ಲಿ ಹುಟ್ಟಿ ಬಾಳಿ ಬದುಕಿದಂತ ಅವರು, ಯಾವ ಪರಮ ಪವಿತ್ರವಾದಂತಹ ಹಣವನ್ನ ಮಾಡಲಿಲ್ಲ, ಗುಣವನ್ನ ಸಂಪಾದನೆ ಮಾಡಿದ್ರು, ಒಳ್ಳೆ ಗುಣವಂತರು ಅಂತ ಬಾಳು ಬದುಕಿದಂತ ಈ ಮಹಾನುಭಾವರಿಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪರಮಾತ್ಮನ ಪುಣ್ಯ ಕಥೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅವರ ಅಭಿಮಾನಿ ಬಳಗದವರ ಪರವಾಗಿ ಗೀತೆ ಕೇಳ್ಕೊಂಡಿದ್ದರನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗಕ್ಕೆ ಬರೋಣ. ಎಲ್ಲ ಜಾಗ ಮಾಡ್ಕೊಂಡು ದಯವಿಟ್ಟು ಕೂತ್ಕೋಬೇಕು. ಕೂತ್ಕೊಳ್ಳಿ, ಎಲ್ಲ ಜಾಗ ಮಾಡ್ಕೊಂಡು. ನಾನು ನನ್ನದು ಎಲ್ಲದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭಾಗ್ಯದ ಬಲೆಯೊಳಗೆ ಬಳ್ಳಲೆ ಮಾಡದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳ್ಳಲೆ ಮಾಡದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಪಡೆಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಧ್ಯಾನವೇ ಜಗಗಳು ತಪವಯ್ಯ, ಧ್ಯಾನವೇ ಜನತರ ಜಪವಯ್ಯ, ಧ್ಯಾನವೇ ಜಗಗಳು ತಪವಯ್ಯ, ಧ್ಯಾನವೇ ಜನತರ ಜಪವಯ್ಯ. ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ.
ಇವತ್ತು ಈ ಮಹಾನುಭಾವರ ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸ ವೈಕುಂಠವನ್ನು ಬಯಸುವಂತಹ ಪವಿತ್ರವಾದಂತ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತು ಈ ದಿವಸ ಮಹಾಪವಿತ್ರವಾದ ಪುಣ್ಯ ದಿವಸ. ಗಮನ ಕೊಡಿ, ಇವರು ಸಿಕ್ಕಿದ ದಿವಸ ಯಾವತ್ತು? ಇದು ಗುರುಪೂರ್ಣಿಮೆಯ ಪವಿತ್ರವಾದ ಪುಣ್ಯ ದಿವಸ. ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಮಹಾಪವಿತ್ರವಾದಂತಹ ಗುರುವನ್ನು ಸ್ಮರಣೆ ಮಾಡಿಕೊಳ್ಳುವಂತಹ ಒಂದು ಪವಿತ್ರವಾದ ದಿವಸ. ಸ್ವರ್ಗದ ಬಾಗಿಲು ಇವರಿಗೆ ತೆರೆದಿದೆ. ಒಂದು ಚಪ್ಪಾಳೆ ಹೊಡೆದು ಸ್ವರ್ಗದ ಬಾಗಿಲು ಇವತ್ತು ತೆರೆದಿದೆ. ಜನಸೇವೆಯನ್ನು ಮಾಡಿ, ಜನಾರ್ದನನೇ ಸೇವೆಯನ್ನು ಮಾಡಿ, ಜನಾರ್ದನ ಅಂದ್ರೆ ಲಕ್ಷ್ಮೀ ನರಸಿಂಹ, ಅವನ ಸೇವೆಯನ್ನು ಮಾಡಿ, ಜನಸೇವೆಯನ್ನು ಮಾಡಿ ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ನಮ್ಮ ಡೈರಿ ಚಿಕ್ಕಣ್ಣನವರು ಇವತ್ತು ಅಲ್ಲಿದ್ದಾರೆ. ಅವರ ದೇಹಕ್ಕೆ ಮಾತ್ರ ಸಾವಾಗಿದೆ ಹೊರತು ಅವರಿಗೆ ಯಾವತ್ತೂ ಸಾವಿಲ್ಲ. ಎಲ್ಲರ ಮನಸ್ಸಿನೊಳಗೂ ತುಂಬಿದ್ದಾರೆ, ಎಲ್ಲರ ಹೃದಯದಲ್ಲೂ ತುಂಬಿದ್ದಾರೆ. ಅವರು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಬದುಕಿದ್ದಾರೆ. ಯಾಕೆಂದ್ರೆ ಮಾಡಿದಂತ ಒಳ್ಳೆಯ ಕೆಲಸ ಕೊನೆ ತನಕ ಅವನು ಸತ್ರೂ ಕೂಡ 4-6 ದಿವಸಗಳ ಕಾಲ, ವರ್ಷಗಳ ಕಾಲ ಅವನ ಹೆಸರು ರಾರಾಜಿಸ್ತಂತದಂತೆ. ಇಂತಹ ಪುಣ್ಯಾತ್ಮ ಇಂತಹ ಸಮಯದಲ್ಲಿ ಮಾಡಿದ ಕೆಲಸ ನೀವು ಯಾವತ್ತೂ ಬ್ಯಾಡಿ. ಗೌರಿ ಗಣೇಶ ಹಬ್ಬದಲ್ಲಿ ಗೌರಿಯನ್ನ ಕೆರೆಗೆ ವಿಸರ್ಜನೆ ಮಾಡುವುದಕ್ಕೆ ಒಂದು ದಾರಿ ಮಾಡಿಕೊಟ್ರಲ್ಲ ಪುಣ್ಯಾತ್ಮರು. ಅಲ್ಲಿ ಹೋದಾಗ ಅವ್ರ ಜ್ಞಾಪಕ ಆಗೇ ಆಗುತ್ತೆ ತಾನೇ. ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ದಾರಿಯನ್ನು ಮಾಡಿಕೊಟ್ಟು ಆ ಗೌರಿಯ ಸೇವೆಯನ್ನು ಮಾಡಿದವರು, ಈ ಗ್ರಾಮದ ಮೂಲ ದೇವತೆ ಆಗಿರ್ತಕ್ಕಂಥ ತಾಯಿಯ ಕೃಪೆಗೆ ಪಾತ್ರರಾದವರು. ಆ ದಾರಿಯನ್ನ ಎಲ್ಲಿ ತನಕ ಹೋಗಿ, ಸರ್ಕಾರದ ಮಟ್ಟಕ್ಕೆ ತನಕ ಹೋಗಿ ಹೋರಾಟ ಮಾಡಿ ಅದನ್ನ ವೈಭೋಗವಾಗಿ ದಾರಿಯನ್ನು ಮಾಡಿಕೊಟ್ಟು ಆ ತಾಯಿ ಕೃಪೆಗೆ ಪಾತ್ರರಾಗಿ 48 ವರ್ಷಗಳು ಸಾಕು ಬಾ ಅಂತ ಭಗವಂತ ತನ್ನ ಬಳಿ ಕರ್ಕೊಂಡ್ಬಿಟ್ಟ ಅವರನ್ನ. ಯಾಕೆಂದ್ರೆ ಗಿಡದಲ್ಲಿ ನಾವು ಹೂಗಳು ಕೀಳ್ತೀವಿ, ಚೆನ್ನಾಗಿರೋ ಹೂಗಳು ಕೀಳ್ತೀವಿ ಹೊರತು ಬತ್ಕೊಂಡ್ರೆ ಹೂ ಯಾವತ್ತೂ ಕೀಳಲ್ಲ. ಅಂದ್ರೆ ಅರ್ಥ ಏನು? ಒಳ್ಳೆ ಕೆಲಸ ಮಾಡೋರ್ನ, ಒಳ್ಳೆಯವರು ಅನ್ಸ್ಕೊಂಡವ್ರನ್ನ ಅತಿ ಬೇಗ ಪರಮಾತ್ಮ ತನ್ನ ಬಳಿಗೆ ಕರ್ಕೊಂಡ್ಬಿಡ್ತಾನಂತೆ. ನೀನ್ ಅಲ್ಲಿ ಸಾಕು, ನನ್ನ ಬಳಿಗೆ ಬಂದ್ಬಿಡು ಅಂತ. ಹಾಗೆ ಮಹಾತ್ಮರು, ಒಳ್ಳೊಳ್ಳೆ ಪುಣ್ಯಾತ್ಮರು ಚಿಕ್ಕ ವಯಸ್ಸಿನಲ್ಲಿ ಜಗತ್ತನ್ನು ಬಿಟ್ಟು ಹೊರಟೋದ್ರು ಅಂದ್ರೆ ಅದು ಒಳ್ಳೆ ಸಾವು. ಜನಗಳ ಜೊತೆಯಲ್ಲಿ ಮುತ್ತುರಾಯನ ಪೂಜೆಯನ್ನು ಮಾಡಿ ಜನಗಳ ಜೊತೆಯಲ್ಲೇ ಬರುವಾಗ ಅವರಿಗೆ ಆ ನೋವು ಕಾಣಿಸ್ಕೊಂಡು ಆ ಕ್ಷಣದಲ್ಲಿ ಪ್ರಾಣ ಬಿಟ್ಟರು ಜನಗಳ ಮಧ್ಯದಲ್ಲಿ ಅಂದ್ರೆ ಅದೆಂತ ಸಾವು. ಜನರಿಗಾಗಿ ಪ್ರಾಣ ಬಿಟ್ಟ ಸಾವು. ನಮ್ಮ ಡೈರಿ ಚಿಕ್ಕಣ್ಣನವರಿಗೆ ಹೃದಯ ತುಂಬಿ ಬರುವಂತ ಕಣ್ಣೀರು ಬರುತ್ತೆ. ಅವರು ಸತ್ತೋಗಿದ್ದಾರೆ, ಅವರು ಈ ಜಗತ್ತನ್ನು ಬಿಟ್ಟು ಹೋಗಿದ್ದಾರೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಇಲ್ಲೇ ಇದ್ದಾರೆ, ಇಲ್ಲೇ ನಮ್ಮ ಜೊತೆಲಿದ್ದಾರೆ ಅನ್ನಿಸ್ತಾ ಇದೆ. ಯಾರಿಗೂ ನಂಬಿಕೆನೇ ಇಲ್ಲ ಅವರು ಸತ್ತೋಗಿದ್ದಾರೆ ಅನ್ನೋದಕ್ಕೆ. ಇನ್ನು ಮನೆತನದವರಿಗೆ, ಕೈ ಹಿಡಿದವಳಿಗೆ, ಮಕ್ಕಳಿಗೆ ಅದೆಷ್ಟು ನೋವಾಗಿರಬೇಕು, ಮತ್ತು ಅಭಿಮಾನಿ ಬಳಗದವರಿಗೆ, ಸ್ನೇಹಿತರುಗಳಿಗೆಲ್ಲ ಅದೆಷ್ಟು ನೋವಾಗಿರಬೇಕು. ಆ ನೋವನ್ನ ಭರಿಸುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಇವತ್ತು ಈ ಪುಣ್ಯಕಥೆ ಭೂಕೈಲಾಸ ಚರಿತ್ರೆ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ಇವ್ರಿಗೋಸ್ಕರವಾಗಿ ನಾವು ಸಮರ್ಪಿಸೋಣ. ಇವತ್ತು ಅವರನ್ನ ಕೊಂಡಾಡುವಂತ ಈ ಒಂದು ಗೀತೆಯನ್ನಾಡಿ ಕರ್ಪೂರಾಚೆಯಲ್ಲಿ ಕರ್ಪೂರ. ಈ ಪುಣ್ಯ ಕಾರ್ಯಕ್ರಮ ಅಭಿಮಾನಿಗಳೆಲ್ಲರೂ ಕೂಡ ನಮ್ಮ ನೇರ ಪ್ರಸಾರದಲ್ಲಿ ಅವರ ಕಾರ್ಯಕ್ರಮ ಬರ್ತಾ ಇದೆ. ಅವರು ಪ್ರತಿಯೊಬ್ಬರು ಕೂಡ ಮೊಬೈಲ್ ಅಲ್ಲಿ ನೋಡಬಹುದು ಅವರ ಕಾರ್ಯಕ್ರಮವನ್ನ. ನೇರ ಪ್ರಸಾರದಲ್ಲಿ ಈಗ ಸಾವಿರಾರು ಜನ ಹಾಲಿ ನೋಡ್ತಾ ಇದ್ದಾರೆ. ಈ ಮಹಾನುಭಾವರು ತಮಿಳುನಾಡಿನಲ್ಲಿ ಮಹಾಕೀರ್ತಿವಂತರಾಗಿ ಬಾಳಿ ಬದುಕಿದವರು. ಇವರಿಗೆ ಮುಕ್ತಿಯನ್ನು ಭಗವಂತ ಕೊಟ್ಟು ಕಾಪಾಡ್ಲಿ ಅಂತ ಬಿ ಶಿವಕುಮಾರ್ ಶಾಸ್ತ್ರಿ ಅಂತ ಕನ್ನಡದಲ್ಲಿ ಅಥವಾ ಟೈಪ್ ಮಾಡಿ ಅದರಲ್ಲಿ ಫೇಸ್ಬುಕ್ ಓಪನ್ ಆಗುತ್ತೆ. ಆ ಒಂದು ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಬರ್ತಾ ಇದೆ. ಅವರನ್ನ ಸ್ಮರಿಸಿಕೊಳ್ಳುವಂತ ಈ ಒಂದು ಗೀತೆಯನ್ನು ಆಡ್ತಾರೆ. ಕುಂಬಳಾಪುರ ಗ್ರಾಮದಲ್ಲಿ ಬಾಡಿ ಬದುಕಿದ ಡೈರಿ ಚಿಕ್ಕಣ್ಣನವರೇ, ನಿಮಗೆ ಕೋಟಿ ನಮನಗಳ. ಎಂಕಡಿ ಕೋಟೆ ಸಾಲು ತಿಯನ್ನು ಗಳಿಸಿದ ದೇವರು, ನಿಮಗೆ ಕೋಟಿ ನಮನಗಳು. ಜನರ ಹೆಗಲಿನಲ್ಲಿ ಗುಮಳಾಪುರ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಗುಮಳಾಪುರ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ
ನರಸಿಂಹಮೂರ್ತಿಯವರ ಮನೆಗಳಿಗೆ. 4 ಜನರ ಹೆಗಲಿನಲ್ಲಿ ಕುಂಬಳಾಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ನರಸಿಂಹಮೂರ್ತಿಯವರ ಮನೆಗಳಿಗೆ. 4 ಜನರ ಹೆಗಲಿನಲ್ಲಿ ಡೈರಿ ಚಿಕ್ಕಣ್ಣನವರೇ ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲೆಡೆ ಜಾರಿತು ಊರೊಳಗೆ. ಡೈರಿ ಚಿಕ್ಕಣ್ಣನವರೇ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲೆಡೆ ಜಾರಿತು ಊರೊಳಗೆ. ಸುಜಾತಮ್ಮನ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ. ಸುಜಾತಮ್ಮನವರ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ. 4 ಜನರ ಹೆಗಲಿನಲ್ಲಿ ಕುಂಬಳಾಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಅಯ್ಯೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯಿತಿಯಲ್ಲಿ 2 ಬಾರಿ ಮೆಂಬರ್ ಆಗಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕಾರ್ಯಾಧ್ಯಕ್ಷರಾಗಿ, ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿ, ಡೈರಿಯಲ್ಲಿ ಅಧ್ಯಕ್ಷರಾಗಿ ಮೆರೆದು ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನು ತಂದ ನಿಮಗೆ ಇವತ್ತು ಕೊನೆಯ ದಿವಸ. ನಿಮ್ಮ ಪೂಜೆ ಮಾಡುವುದಕ್ಕೆ ಬಂಧು ಬಳಗ ನೆಂಟರಿಷ್ಟಗಳೆಲ್ಲ ಬಂದಿದ್ದಾರೆ. ಡೈರಿ ಚಿಕ್ಕಣ್ಣನವರೇ ಬಂಧು ಬಳಗವೆಲ್ಲ ಬಂದವರೇ, ಬಹಳ ದುಃಖವ ಪಟ್ಟವರೇ. ಬಂಧು ಬಳಗವೆಲ್ಲ ಬಂದವರೇ, ಬಹಳ ದುಃಖವ ಪಟ್ಟವರೇ. ಹಾಲು ತುಪ್ಪವ ಎರೆದವರೇ, ನಿಮ್ಮ ಕೊನೆಯ ಪೂಜೆಯ ಮಾಡವರೇ. ಹಾಲು ತುಪ್ಪವ ಎರೆದವರೇ, ನಿಮ್ಮ ಹೆಂಡತಿ ಕುಂಕುಮ ಅಳಿಸವರೇ. 4 ಜನರ ಹೆಗಲಿನಲ್ಲಿ ಕುಂಬಳಾಪುರದ ಬೀದಿಯಲ್ಲಿ. 4 ಜನರ ಹೆಗಲಿನಲ್ಲಿ ಕುಂಬಳಾಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಅಯ್ಯೋ
ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರರು ಊರೊಳಗೆ ಡೈರಿ ಚಿಕ್ಕಣ್ಣನವರೇ ನರಸಿಂಹಮೂರ್ತಿಯವರೇ ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರರು ಊರೊಳಗೆ ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೀಗ ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೀಗ ನಾಲ್ಕು ಜನರ ಹೆಗಲಿನಲ್ಲಿ ಗುಮಳಾಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಚಿಕ್ಕಣ್ಣನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನರಸಿಂಹಮೂರ್ತಿಯವರ ಮೆರವಣಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಗುಮಳಾಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ನರಸಿಂಹಮೂರ್ತಿಯವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ಚಿಕ್ಕಣ್ಣನ ಮೆರವಣಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಡೈರಿ ಚಿಕ್ಕಣ್ಣನವರೇ ಅಯ್ಯೋ ಇಂದಿರಾರಮಣ ಗೋವಿಂದ ಆಂಜನೇಯವರದ ಗೋವಿಂದ ಕಾಲಭೈರವನ ಪಾಲಕ ಗೋವಿಂದ ಬಾಳಿ ಬದುಕಿದಂತ ಈ ಮಹಾನುಭಾವರಿಗೆ ಭಗವಂತ ಮೋಕ್ಷವನ್ನು ಕೊಡ್ಲಿ ಅಂತ ಇವತ್ತು ಎಲ್ಲಾ ದೇವಾನು ದೇವತೆಗಳು ಬರ್ತಕ್ಕಂಥ ಈ ಭಕ್ತಿಯುತವಾದ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳ ಆನಂದಿಸಿ ಅದ್ನೇ ಆಡ್ಬೇಕಾ ಅವರಿಗೆ ಭಗವಂತ ಮೋಕ್ಷವನ್ನು ಕೊಟ್ಟು ಕಾಪಾಡ್ಲಿ ಅಂತ ಇನ್ನೊಂದ್ಸಾರಿ ಅದನ್ನು ತುಣುಕು ಹಾಡ್ಬಿಡೋಣ. ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲವೇ ಜಾರಿತು ಊರೊಳಗೆ ಡೈರಿ ಚಿಕ್ಕಣ್ಣನವರೇ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲವೇ ಜಾರಿತು ಊರೊಳಗೆ ಸುಧಾತಮ್ಮನ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ ನರಸಪ್ಪನವರ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ ನಾಲ್ಕು ಜನರ ಹೆಗಲಿನಲ್ಲಿ ಗುಮಳಾಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಅಯ್ಯೋ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಬಂದು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ತುಂಬವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ ಹಾಲು ತುಂಬವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ ನಾಲ್ಕು ಜನರ ಹೆಗಲಿನಲ್ಲಿ ಗುಮಳಾಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಡೈರಿ
ಚಿಕ್ಕಣ್ಣನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಅಯ್ಯೋ ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದು ಒಳಗೆ ನರಸಿಂಹಮೂರ್ತಿಯವರೇ ಅಯ್ಯೋ ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದು ಒಳಗೆ ಜವರಾಯಗಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೀರಿ ಜವರಾಯಗಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೀರ 4 ಜನರ ಹೆಗಲಿನಲ್ಲಿ ಗುಮ್ಮಳಾಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಡೈರಿ ಚಿಕ್ಕಣ್ಣನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಗುಮ್ಮಳಾಪುರ ಗ್ರಾಮದಲ್ಲಿ ಬಾಳಿ ಬದುಕಿದ ಡೈರಿ ಚಿಕ್ಕಣ್ಣನವರೇ ಎಲ್ಲರೂ ಕೂತ್ಕೊಳ್ಳಿ, ಸ್ಥಳಾವಕಾಶ ಮಾಡ್ಕೊಂಡು ಕೂತ್ಕೊಳ್ಳಿ. ಪರಮ ಪವಿತ್ರವಾದ ಭೂ ಕೈಲಾಸ ಚರಿತ್ರೆ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆ ಇವತ್ತು ಅವರಿಗೆ ನಾವು ಕೈಲಾಸವನ್ನು ಬಯಸಬೇಕು, ಅವರಿಗೆ ಮುಕ್ತಿಯನ್ನು ಬಯಸೋದಕ್ಕೋಸ್ಕರವಾಗಿ ನೋಡಲ್ಲಿ ಹಿಂದ್ಗಡೆ ಕೂತವ್ರೆ ಎಲ್ಲ ಬನ್ನಿ ಇಲ್ಲಿ ಕೂತ್ಕೊಳ್ಬೇಕು, ಒಂದಿಬ್ಬರು ಕೂತ್ಕೊಳ್ಳಿ. ಈ ಪವಿತ್ರವಾದಂತಹ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಎಲ್ಲರೂ ಸಾವಧಾನ ಚಿತ್ತರಾಗಿ ನಾವೆಲ್ಲರೂ ಇವತ್ತು ಎಷ್ಟು ಶಾಂತಿಯುತವಾಗಿ ಅವರು ದಿನನ ಆಚರಣೆ ಮಾಡಬೇಕು, ಅಷ್ಟು ಬೇಗ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಅವರಿಗೆ ಭಕ್ತಿಪೂರ್ವಕವಾದಂಥ ಗೌರವ ಸಮರ್ಪಣೆಯನ್ನು ಮಾಡ್ತಾ ಅಂದ್ರೆ ಅವರಿಗೆ ಭಾವಪೂರ್ಣವಾದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅವರಿಗೆ ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬರೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ನಮ್ಮ ಡೈರಿ ಚಿಕ್ಕಣ್ಣನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸಲಿ ಅಂತ ನನಗೆ ದುಃಖ ಆಗ್ತಿದೆ ಅಂದ ಮೇಲೆ ಪಾಪ ಇಲ್ಲಿರ್ತಕ್ಕಂಥ ಅವರಿಗೆ, ಮನೆತನದವರಿಗೆ, ಬಂಧು ಬಳಗದವರಿಗೆ, ಒಡ ಹುಟ್ಟಿದವರಿಗೆ ಮತ್ತು ಮಕ್ಕಳಿಗೆ, ಧರ್ಮಪತ್ನಿಯವರಿಗೆ ಅದೆಷ್ಟು ದುಃಖ ಆಗಬೇಕು. ಅದಕ್ಕೆ ನೋಡಿ ಇವತ್ತು ಇನ್ನೊಂದು ಈ ಮನೆತನದಲ್ಲಿ ತುಂಬಿರೋ ದುಃಖ ಅಂದ್ರೆ ಸುಜಾತಮ್ಮನವರು ಧರ್ಮಪತ್ನಿಯವರಿಗೆ ಬೆಲೆ ಕಟ್ಟಲಾಗದ 2 ಆಸ್ತಿಯನ್ನು ಕಿತ್ಕೊಂಡ್ಬಿಟ್ಟವನೇ ಭಗವಂತ. ಒಂದು ಅರಿಶಿನ ಕುಂಕುಮದ ಭಾಗ್ಯ ಅಂದ್ರೆ ಮುತ್ತೈದೆಯ ಭಾಗ್ಯ, ಇನ್ನೊಂದು ಕೈ ಹಿಡಿದ ಗಂಡನೆಂಬ ಭಾಗ್ಯ. ಹೆಣ್ಣಾದವಳು 2 ಆಸ್ತಿಯನ್ನು ಒಟ್ಟಿಗೆ ಕಳ್ಕೊಂಡ್ಬಿಡ್ತಾಳಂತೆ ಯಾವಾಗ ತನ್ನ ಗಂಡನ್ನ ಕಳ್ಕೊಂಡಾಗ. ಅದು ಒಂದು ಗಂಡ, ಇನ್ನೊಂದು ಮುತ್ತೈದೆ, ಒಂದು ಬಿಟ್ಟು ಒಂದಿರೋಲ್ಲ. ಗಂಡನಿಲ್ಲದವಳು ಅಂದ್ರೆ ಅವಳು ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ ಅಂದ್ರೆ ಅವಳಿಗೆ ಗಂಡ ಇಲ್ಲ ಅಂತ. ಇವತ್ತು ಆ 2 ಆಸ್ತಿಯನ್ನ ಕಳ್ಕೊಂಡಿರುವಂತ ಧರ್ಮಪತ್ನಿಯವರಾದ ಸುಜಾತಮ್ಮನವರಿಗೆ ಮಕ್ಕಳಾಗಿರ್ತಕ್ಕಂಥ ಲಕ್ಷ್ಮೀ ಸುದರ್ಶನ್ ರವರು, ನಮಿತಾರವರ ಮಕ್ಕಳು ನಮ್ಮ ಅಪ್ಪ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಪಾಪ ಅವಾಗ ಗೊತ್ತೇ ಇರಲಿಲ್ಲ. ನೋಡಿ, ಅವು ತಿಳ್ಕೊಂಡೇ ಇರಲಿಲ್ಲ, ಕನಸ್ಲೂ ಗೊತ್ತಿರಲಿಲ್ಲ. ನಮ್ಮಪ್ಪ ನಮ್ಮನ್ನ ಇಷ್ಟು ಬೇಗ ತಬ್ಲಿ ಮಾಡಿ ಹೊರಟೋಗ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಪ್ರಾಣವನ್ನಾದ್ರೂ ಕೊಟ್ಟು ಉಳಿಸ್ಕೊಳ್ಳುವಂತ ಅಭಿಮಾನಿಗಳಿದ್ರು ಅವರಿಗೆ. ಅಂತ ಮಹಾನ್ ವ್ಯಕ್ತಿ ನಮ್ಮ ಡೈರಿ ಚಿಕ್ಕಣ್ಣವರು. ಇವತ್ತ ಮುತ್ತೈದೆ ಭಾಗ್ಯವನ್ನು ಕೊಂಡಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಭೂ ಕೈಲಾಸ ಕಥಾ ಭಾಗ್ಯಕ್ಕೆ ಅವರಿಗೆ ಮೋಕ್ಷವನ್ನ, ಕೈಲಾಸವನ್ನು ಬಯಸೋಣ. ಪೂಜೆ ಮಾಡ್ತಾ ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವಾ, ಸಿಹಿಯೆಲ್ಲ ಕಹಿಯಾಯಿತು.
ಅರಿಶಿನ ಕುಂಕುಮ ಅಳಿಸಿತಮ್ಮ ಅಮ್ಮ ಸುಜಾತಮ್ಮನವಳೇ ಅರಿಶಿನ ಕುಂಕುಮ ಅಳಿಸಿತಮ್ಮ ಮುತ್ತೈದೆ ಬಳೆಯು ಒಡೆಯಿತಮ್ಮ ಅರಿಶಿನ ಕುಂಕುಮ ಅಳಿಸಿತಮ್ಮ ಮುತ್ತೈದೆ ಬಳೆಯು ಒಡೆಯಿತಮ್ಮ ಬಿರುಗಾಳಿ ಬಡಿದು ಹದಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯೆಲ್ಲ ಕಗಿಯಾಯಿತು ಮಂಗಲ್ಯ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮಾಂಗಲ್ಯ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮುತ್ತೈದೆ ಹೂವು ಬಾಡಿತಮ್ಮ ಇಂದಿಗೆ ಮಂಗಲ್ಯ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮುತ್ತೈದೆ ಹೂವು ಬಾಡಿತಮ್ಮ ಇಂದಿಗೆ ಇದು ಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯೆಲ್ಲ ಕಹಿಯಾಯಿತು ತಂದೆಯು ಎಲ್ಲೋ ಮಕ್ಕಳು ಎಲ್ಲೋ ಮಮತೆಯ ನೆರೆಯದ ದಾರಿಯನ್ನೆಲ್ಲೋ ಸತಿಯೂ ಎಲ್ಲೋ ಪತಿಯೂ ಎಲ್ಲೋ ಬಾಳಿ ಬದುಕಿದ ದಿನಗಳೆಲ್ಲೋ ಬಿರುಗಾಳಿ ಬಡಿದು ಹರಿದು ಬದುಕೆಲ್ಲ ಬರಿದಾಯಿತು ದೇವಾ 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 ಈ ಭೂಕೈಲಾಸ ಕಥಾಭಾಗದಲ್ಲಿ ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಹೆಸರಾಗಿರ್ತಕ್ಕಂಥ ಮಹಾಪವಿತ್ರವಾದ ಪುಣ್ಯಭೂಮಿ ಈ ತಮಿಳುನಾಡಿಗೆ ಹತ್ತಿರದಲ್ಲಿರ್ತಕ್ಕಂಥ ಹಿಂದೂ ಮಹಾಸಾಗರದ ಮಧ್ಯದಲ್ಲಿ ಬರುವಂತ ಲಂಕಾ ಎಂಬತಕ್ಕಂಥ ದೇಶ. ಲಂಕಾ ಎಂಬ ಹೆಸರನ್ನ ಕೇಳಿದಾಗ ನಮಗೆ ಜ್ಞಾಪಕ ಬರೋದು ರಾಮಾಯಣ, ರಾವಣ ಕುಂಭಕರ್ಣ, ರಾಮ ಸೀತಾ ಆಂಜನೇಯ ಎಲ್ಲರ ಜ್ಞಾಪಕಕ್ಕೆ ಬರುತ್ತೆ. ಆದರೆ ರಾಮಾಯಣ ನಡೆಯುವುದಕ್ಕೆ ಮುನ್ನೆ ನಡೆದಂತಹ ಕಥೆಯೇ ಈ ಭೂಕೈಲಾಸ ಕಥೆ. ಎಲ್ಲಾ ದೇವಾನು ದೇವತೆಗಳು ಬರ್ತಕ್ಕಂಥ ಈ ಕಥೆಯನ್ನು ಮಾಡಿಸಿದವರಿಗೆ ಸ್ವರ್ಗ ಕೈಲಾಸ ವೈಕುಂಠ ಅವರಿಗೆ ದೊರಕಲಿ ಅಂತ ಈ ಕಥೆಯನ್ನು ಮಾಡಿಸ್ತಾರೆ. ಈ ಕಥೆಯ ಪ್ರಥಮದಲ್ಲಿ ಲಂಕಾಧೀಶ್ವರನಾಗಿರ್ತಕ್ಕಂಥ ರಾವಣೇಶ್ವರ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವಶರಾಗಿರುವರು. ಮಳೆ ಬೆಳೆಗಳೆಲ್ಲವೂ ಕೂಡ ಸುಭಿಕ್ಷವಾಗ್ತದೆ ಮಹಾಪ್ರಭು. ಯಾರಿಗೆ ಯಾವ ಕುಂದುಕೊರತೆ ಇಲ್ಲ ಮಹಾಪ್ರಭು. ಬಲ ನಿಮ್ಮಂತವ್ರು ಇರುವ ತನಕ ನನಗೆ ಯಾವ ಭಯವಿಲ್ಲ. ನಿಮ್ಮ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ತಾನೆ? ಚೆನ್ನಾಗಿ ನಡೀತಾ ಇದೆ ಪ್ರಭು. ಬಲ ಪರಶಿವನ ಪ್ರಿಯ ಭಕ್ತನಾಗಿರ್ತಕ್ಕಂಥ ಈ ರಾವಣ ಕೈಲಾಸ ಅಂದ್ರೆ ಇವನಿಗೆ ಅತ್ತೆ ಮನೆ ಇದ್ದಂಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿಗೆ ಪರಮದಾಸನಾಗಿರ್ತಕ್ಕಂಥ ಈ ರಾವಣ ಒಂದು ಹುಲ್ಲುಕಡ್ಡಿ ಎತ್ತಿಡಬೇಕಾದ್ರೂ ಕೂಡ ತಾಯಿ ಆಶೀರ್ವಾದ ಪಡ್ಕೊಂಡೇ ಆ ಕೆಲಸವನ್ನು ಮಾಡ್ತಿದ್ದದ್ದು. ಇಂಥ ಮಹಾನುಭಾವನಾಗಿರ್ತಕ್ಕಂಥ ದಶಕಂಠಧರನಾಗಿರ್ತಕ್ಕಂಥ ರಾವಣ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡುತ್ತಿರಬೇಕಾದ್ರೆ ಪ್ರಜಾಸೇವಕನಾಗಿರ್ತಕ್ಕಂಥ ಇವನು ಹೇಗೆ ಫಲ 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 ಮುದದಿಂದ ವೈರಿಯ ಶಲದಿ ಪಿಡಿದು ಶಿರವ ಕಡಿದು ದೀನರೆನಿಸಿ ನಡೆಯುವ ಫಲ ಫಲ ಫಲ
ಉದರಿಂದ ವೈರಿಯ ಛಲದಿ ಪಿಡಿದು ಶಿರವ ಕಡಿದು ನೀರರೆನಿಸಿ ಮೆರೆಯುವ ಹರಿಕುಲಾಂತನಾಂತ ನೆನೆಸಿ ಮೆರೆದು ಜಗದೊಳ ಹರಿಕುಲಾಂತನಾಂತ ನೆನೆಸಿ ಮೆರೆದು ಜಗದೊಳ ವೈರಿಯ ಜಯಿಸುತ್ತೆ ವೈರಿಯ ಜಯಿಸುತ್ತೆ ಹೊರದಿ ಮೆರೆಯುವೆ ವೈರಿಯ ಜಯಿಸುತ್ತೆ ಹೊರದಿ ಮೆರೆಯುವೆ ಫಲ 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 ಮುದದಿಂದ ವೈರಿಯ ಛಲದಿ ಪಿಡಿದು ಶಿರವ ಕಡಿದು ನೀರರೆನಿಸಿ ಮೆರೆಯುವ ನೀರರೆನಿಸಿ ಮೆರೆಯುವ ನೀರರೆನಿಸಿ ಮೆರೆಯುವ ರಾಜಾದಿರಾಜ ರಾಜಗಣ ಗಂಭೀರ ಲಂಕಾಪುರಾಧೀಶ್ವರ ರಾವಣ ಚಕ್ರವರ್ತಿಗೆ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ನಾನು ಮುಂದೆ ಮಾಡಬೇಕಾದ ಮಹತ್ತರವಾದ ಕಾರ್ಯ ಯಾವುದಿದೆ ಹೇಳಿ ಸಭಿಕರೇ. ಮಹಾಪ್ರಭು, ಇನ್ಯಾವುದು ಮಹಾಪ್ರಭು? ದಿಗ್ವಿಜಯ. ದಿಗ್ವಿಜಯವೇ. ಹೌದು ಮಹಾಪ್ರಭು, ಆ ದಿಗ್ವಿಜಯದಲ್ಲಿ ನೀನೇನಾದ್ರು ಜಯವನ್ನ ಸಾಧಿಸಿಬಿಟ್ಟರೆ ಈ ಲೋಕದಲ್ಲಿ ನಿನ್ನಂತ ವೀರ ನಿಲ್ಲಂತಾಗುತ್ತಾನೆ ಮಹಾಪ್ರಭು. ಹಾಗಿದ ಮೇಲೆ ಆ ದಿಗ್ವಿಜಯಕ್ಕೆಲ್ಲ ಸಲವತ್ತುಗಳನ್ನು ಸಿದ್ಧ ಮಾಡಿಕೊಳ್ಳಿ. ನಮ್ಮಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ನಾನೀಗಲೇ ದಿಗ್ವಿಜಯಕ್ಕೆ ಹೊರಡುವುದಕ್ಕೆ ನಾನು ಸನ್ನದ್ಧನಾಗ್ತೇನೆ ಅಂತ ಒಂದು ಹುಲ್ಲಕಡ್ಡಿ ಎತ್ತಿಡಬೇಕಾದ್ರೂ ತಾಯಿ ಹತ್ರ ಬರ್ತಿದ್ನಲ್ಲ, ತಾಯಿಗೆ ಪರಮದಾಸ ಈ ರಾವಣ ತಾಯಿ ಹತ್ರ ಬರ್ತಿದ್ದಾನೆ. ಅಮ್ಮ ಅಮ್ಮ ಭಾಮಗನೆ, ನಿನ್ನ ಮಗನಾಗಿರ್ತಕ್ಕಂಥ ರಾವಣ ಚತುರ್ದಶ ಭುವನಗಳಲ್ಲಿ ಕೀರ್ತಿಯನ್ನು ಪಡೆಯುವ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಲು ಹೊರಟಿದ್ದಾನೆ. ಇದಕ್ಕೆಲ್ಲ ಕಾರಣ ನಿನ್ನ ಆಶೀರ್ವಾದ ಹೊಂದಿದ್ರೆ ವಿಜಯ ದೇವಿಯ ಸೆರೆಗೆಡೆದು ಹೇಳ ತರುತ್ತೇನೆ. ಆಶೀರ್ವಾದ ಮಾಡು ಮಾತಾ, ಆಶೀರ್ವಾದ ಮಾಡು ಮಗನೇ. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಜೊತೆಲಿರುವಾಗ ನಿನಗೆ ಯಾರು ಎದುರಿಲ್ಲ. ವಿಜಯ ದೇವಿಯ ಸೆರೆಗೆಡೆದು ಹೇಳತಾ ಮಗನೇ ಎಂಬುದಾಗಿ ತಾಯಿಯಾದವಳ ಆಶೀರ್ವಾದ ಮಾಡಿಬಿಟ್ಟವಳೆ. ರಾವಣ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ದಿಗ್ವಿಜಯಕ್ಕೆ ಹೊರಡುವ ಮುನ್ನ ಹೇಳ್ತಾನೆ, ಸಖಿಯರೇ, ನಮ್ಮಮ್ಮನ ನನಗೆ ಪ್ರಾಣ, ನಮ್ಮಮ್ಮನ ನನಗೆ ಜೀವ, ನಮ್ಮಮ್ಮನ ನನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಆ ತಾಯಿ ಪಾದಕ್ಕೆ ನಮಸ್ಕರಿಸಿ ಗಜವಯ್ಯಾಳೆಯನ್ನು ಹೇರಿ ದಿಗ್ವಿಜಯಕ್ಕೆ ಹೊರಟು ಬಿಟ್ಟ. ಅತ್ತ ಕಡೆ ರಾವಣ ದಿಗ್ವಿಜಯಕ್ಕೆ ಹೋದನಲ್ಲ, ಇತ್ತ ಕಡೆ ಎತ್ತ ತಾಯಿಯಾದ ಕೈಕಸಾದೇವಿ ತನ್ನ ಮಗ ದೊಡ್ಡ ಕೆಲಸ ಕೈ ಹಾಕಿದ್ದಾನೆ. ನನ್ನ ಮಗನಿಗಾಗದೇ ಇದ್ದವರು ಈ ಬ್ರಹ್ಮಾಂಡದಲ್ಲಿ ಬೇಕಾದಷ್ಟು ಜನ ತುಂಬಿದ್ದಾರೆ. ನನ್ನ ಮಗನಿಗೆ ಯಾವ ಕುಂದುಕೊರತೆಯಾಗಬಾರದು ಅಂತ ಆ ತಾಯಿಯಾದವಳು ಏನು ಮಾಡ್ತಾಳೆ, ಸಾವಿರಾರು ಜನ ಮುತ್ತೈದೆ ಹೆಣ್ಣು ಮಕ್ಕಳನ್ನು ಬರಮಾಡಿ ಆ ಹೆಣ್ಣು ಮಕ್ಕಳಿಂದ ಮುತ್ತೈದೆ ಹೆಣ್ಣು ಮಕ್ಕಳಿಂದ ಬಾಗಣ ಕೊಡಿಸ್ತಾ ಇದ್ದಾಳೆ. ಸಾವಿರಾರು ಜನ ಬ್ರಾಹ್ಮಣೋತ್ತಮರು ಬರಮಾಡಿ ಆ ಬ್ರಾಹ್ಮಣೋತ್ತಮರಿಗೆ ಒಂದೊಂದು ಹಸುಗಳನ್ನು ದಾನವಾಗಿ ಕೊಟ್ಟಿದ್ದಾಳೆ. ಹಸುಗಳನ್ನು ಕರೆಯೋದಕ್ಕೆ ಒಂದೊಂದು ಬಂಗಾರದ ಪಾತ್ರಗಳನ್ನು ಕೊಡ್ತಿದ್ದಾಳೆ. ಗೋದಾನ ಭೂದಾನ ಸುವರ್ಣ ದಾನಗಳನ್ನು ಮಾಡ್ತಾ ಇದ್ದಾಳೆ. ಕಾರಣ, ನಾನು ಮಾಡುವ ಒಳ್ಳೆಯ ಕೆಲಸದಿಂದ ನನ್ನ ಮಗನು ಒಳ್ಳೆಯದಾಗಲಿ. ಇವತ್ತು ನೆನೆಸ್ಕೊಳ್ಳೋ ದಿವಸ ನಮ್ಮ ಡೈರಿ ಚಿಕ್ಕಣ್ಣನವರು ಪ್ರತಿಯೊಬ್ಬರ ಬಾಯಿಲೂ ಕೂಡ ಅವರ ಹೆಸರನ್ನ ಕೇಳಿದ್ರೆ ತುಂಬಾ ನೋವಾಗುತ್ತೆ. ತುಂಬಾ ನೋವಾಗುತ್ತೆ ಅಂದ್ರೆ 48 ವರ್ಷಕ್ಕೆ ಹೋಗುವಂತ ವ್ಯಕ್ತಿ ಅಲ್ಲ, ಯಾರಿಗೂ ಆ ವ್ಯಕ್ತಿ ಸತ್ತೋಗ್ತಾನೆ ಅಂತ ಒಬ್ಬರಿಗೂ ಗೊತ್ತಿರಲಿಲ್ಲ. ಆ ಆಂಜನೇಯ ಆ ಮುತ್ತುರಾಯನ ಸೇವೆಯನ್ನು ಮಾಡಿ ಪರಮಾತ್ಮನಲ್ಲಿ ಮೋಕ್ಷಸ್ಥರಾದಂತ ಅವರಿಗೆ ಆ ಆಂಜನೇಯ ಆ ಮುತ್ತುರಾಯ ಮೋಕ್ಷವನ್ನ ಮುಕ್ತಿಯನ್ನು ಕೊಟ್ಟು ಕಾಪಾಡ್ಲಿ ಅಂದ್ರೆ ರಾಮಾಯಣ ಅಂದ್ರೆ ಆಂಜನೇಯ ಮುತ್ತುರಾಯ. ನಿಮ್ಮೂರಲ್ಲಿ ದೇವಸ್ಥಾನ ಇರಬೇಕು. ಆ ದೇವಸ್ಥಾನ ಪೂಜೆಯನ್ನು ಮಾಡಿ ಪವಿತ್ರವಾಗಿರ್ತಕ್ಕಂಥ ಭಗವಂತನ ಸ್ನೇಹವನ್ನ ಅಂದ್ರೇನು, ಭಗವಂತನ ಒಂದು ಸಾಯುಜ್ಯವನ ಸ್ನೇಹವನ್ನು ಬಯಸಿಕೊಂಡು ಪರಮಾತ್ಮನಲ್ಲಿ ಮೋಕ್ಷಸ್ಥರಾದವರು ಮಹಾನುಭಾವರಾಗಿರ್ತಕ್ಕಂಥ ನಮ್ಮ ಡೈರಿ ಚಿಕ್ಕಣ್ಣವರು. ಅದಕ್ಕೆ ಈ ಸಂದರ್ಭದಲ್ಲಿ ಆ ಮುತ್ತುರಾಯನ ಪವಿತ್ರವಾಗಿರ್ತಕ್ಕಂಥ ಒಂದು ಗೀತೆಯನ್ನು ಆಡ್ತಾ ನಾವೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಜಗದೊಡೆಯನಾಗಿರ್ತಕ್ಕಂಥ ಹನುಮ ಆ ಆಂಜನೇಯ ನಮಗೆ ನಿಮಗೆಲ್ಲರಿಗೂ ಕೂಡ ಆ ಹನುಮಂತನ ಆಶೀರ್ವಾದ ಸದಾ ತುಂಬಿರಲಿ. ಜೊತೆಗೆ ಆ ಹನುಮಂತನ ಒಂದು ಕೃಪಾ ಕಟಾಕ್ಷದಿಂದ ನಮ್ಮ ಮಹಾನುಭಾವರಾಗಿರ್ತಕ್ಕಂಥ ಡೈರಿ ಚಿಕ್ಕಣ್ಣನವರು ಅಂತ ಹೆಸರಾದಂತ ಇವರಿಗೆ ನಿಜವಾದ ಹೆಸರು, ಪರಮ ಪವಿತ್ರವಾಗಿರ್ತಕ್ಕಂಥ ಇವರ ನಿಜವಾದ ಹೆಸರು ನರಸಿಂಹಮೂರ್ತಿಯವರು ಅಂತ. ಆದ್ರೆ ಎಲ್ಲರೂ ಆಡು ಭಾಷೆಯಲ್ಲಿ ಅವರು ಕರಿತಿದ್ದು ಚಿಕ್ಕಣ್ಣ ಅಂತ. ಅಂದ್ರೆ ಅವ್ರ ವಯಸ್ಸು ಚಿಕ್ಕದಾಗಿ ಭಗವಂತನಲ್ಲಿ ಮೋಕ್ಷಸ್ಥರಾದಂತ ಇವರ ಜೀವನ ಪಾವನಮಯವಾದದ್ದು. ಇಂಥ ಮಹಾನುಭಾವರ ಒಂದು ಪುಣ್ಯ ದಿವಸ ನಾವೆಲ್ಲರೂ ಕೂಡ ಇವತ್ತು ಆಚರಣೆ ಮಾಡುತ್ತಿರುವಂತ ಸಂದರ್ಭದಲ್ಲಿ ಆ ಹನುಮಂತನ ಪವಿತ್ರವಾಗಿರ್ತಕ್ಕಂಥ ಒಂದು ಗೀತೆಯನ್ನು ಅವ್ರಿಗೋಸ್ಕರವಾಗಿ ಹಾಡ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ತಂದು ಕೊಡ್ಲಿ ಅಂತ
मातारामो मत्सिकरामचन्द्रो भ्रातारामो मत्सखराघवेको सर्वस्वमे रामचन्द्रो दयाळु नान्यं दैवं नैव जाने न जाने रामा हनुमन प्राणवे राम मुत्तुरायन प्राणवे श्रीराम 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 आंजनेय वरद गोविंद हनुमन पारक्य गोविंद धैर्य चिक्कಣ್ಣನವರ पारक्य गोविंद हनुमन प्राण प्रभो रघुराम हिन कुल सोमा कोदंड राम हनुमन प्राण प्रभो रघुराम हिन कुल सोमा कोदंड राम जय जय राम जानकी राम जय जय राम जानकी राम धरणे अंबर दिनकर चंदिर निंदयनु पवतोरी सागर नलगनु समीर दೊಡನೆ ನಿಂದಯ ನಾಮವ ಹಾಡಿ धरणे अंबर दिनकर चंदिर निंदय रूपವ ತೋರಿ सागर नलगनु समीर दೊಡನೆ ನಿಂದಯ ನಾಮವ ಹಾಡಿ प्रति काणवे काणुवे नीन राम प्रति काणवे काणुवे नीन राम महासाधना मुक्तिगे नीन राम हनुमन प्राण प्रभो रघुराम हिन कुल सोमा कोदंड राम जय जय राम जानकी राम जय जय राम जानकी राम कुलेश मानव वेश वानर कुलदा स्वामी दीनर दाता नीरुವಂತ पावनमयी भूमि कुलेश मानव वेश वानर कुलदा स्वामी दीनर दाता नीरुವಂತ पावनमयी भूमि हे राघवा पावना मेघ श्यामा हे राघवा पावना मेघ श्यामा ಈ ಲೋಕದ ಭಾಗ್ಯವು ನೀನೆ ರಾಮ ಹನುಮನ ಪ್ರಾಣ ಪ್ರಭು ರಘುರಾಮ हिन कुल सोमा कोदंड राम जय जय राम जानकी 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 राम राम
ಮುರಾಯ ನಮನವೇ ಶ್ರೀರಾಮ. ಇಂದಿರಾ ರಮಣ ಗೋವಿಂದ. ಆಂಜನೇಯವರ